ನಮಸ್ಕಾರ ಸ್ನೇಹಿತರೆ. ಕಿಚ್ಚ ಸುದೀಪ್ ಸ್ಯಾಂಡಲ್ವುಡ್ ನ ಪ್ರಬುದ್ಧ ನಟ. ಒಂದೊಂದು ಪದವನ್ನ ಅಳೆದು ತೂಗಿ ಮಾತನಾಡ್ತಾರೆ. ಒಂದೊಂದು ಪದವು ತೂಕಸ್ತಾ ಕೂಡಿರುತ್ತೆ. ಹೀಗಾಗಿ ಕಿಚ್ಚ ಸುದೀಪ್ ಮಾತುಗಳನ್ನ ಯಾರು ಲಘುವಾಗಿ ತೆಗೆದುಕೊಳ್ಳುವುದಿಲ್ಲ. ಕಿಚ್ಚನ ಮಾತುಗಳಿಗೆ ಒಂದು ಗತ್ತು ಇದೆ. ಹಾಗೆ ಇಡೀ ಚಿತ್ರರಂಗ ಸೇರಿದಂತೆ ಅಭಿಮಾನಿಗಳು ಕೂಡ ಗೌರವದಿಂದ ಕಾಣ್ತಾರೆ. ಬಿಗ್ ಬಾಸ್ ಮುಗಿಸಿ ಸಿಸಿಎಲ್ ಪಂದ್ಯಗಳಲ್ಲಿ ಬ್ಯುಸಿಯಾಗಿರುವ ಕಿಚ್ಚ ಸುದೀಪ್ ವಿಡಿಯೋ ಒಂದು ವೈರಲ್ ಆಗಿತ್ತು. ಪಂದ್ಯದ ವೇಳೆ ಕಿಚ್ಚ ಸುದೀಪ್ ತನ್ನ ಸಹ ಆಟಗಾರರಿಗೆ ಕೆಟ್ಟ ಪದಗಳಲ್ಲಿ ಬೈತಾರೆ. ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಈ ಪದಗಳನ್ನ ಬಳಸಿದ್ದಕ್ಕೆ ಕಿಚ್ಚ ಸುದೀಪ್ ಕ್ಲಾರಿಟಿ ಕೊಟ್ಟಿದ್ದಾರೆ. ರಾಜ್ಬೀರ್ ಶೆಟ್ಟಿ ನಟನೆಯ ರಕ್ಕಸ ಪುರಧೋಳ್ ಸಿನಿಮಾ ಇವೆಂಟ್ ನಲ್ಲಿ ಕಿಚ್ಚ ಸುದೀಪ್ ಅತಿಥಿಯಾಗಿ ಆಗಮಿಸಿದ್ರು. ಇದೇ ವೇಳೆ ಜೋಗಿ ಪ್ರೇಮ್ ಕೂಡ ಅತಿಥಿಯಾಗಿ ಬಂದಿದ್ರು. ಈ ವೇಳೆ ಸಿಸಿಎಲ್ ಪಂದ್ಯದ ವೇಳೆ ಕೆಟ್ಟ ಪದವನ್ನ ಬಳಸಿದ್ದಕ್ಕೆ ಜೋಗಿ ಪ್ರೇಮ್ ಅವರೇ ಕಾರಣ, ಅವರೇ ನಮ್ಮ ಗುರುಗಳು ಎಂದು ಹೇಳಿದ್ದಾರೆ. ಈ ವಿಡಿಯೋ ಈಗ ವೈರಲ್ ಆಗ್ತಿದೆ. ಮೊದಲಿಗೆ ರಕ್ಕಸ ಪುರದೋಳು ಸಿನಿಮಾವನ್ನ ನಿರ್ಮಾಣ ಮಾಡಿರುವ ರವಿ ವರ್ಮಾ ಅವರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಹಂಚಿಕೊಂಡ್ರು. 96, 97 ಆಗ ನನ್ನ ತರಾನೇ ಚಿತ್ರರಂಗಕ್ಕೆ ಕನಸುಗಳನ್ನ ಹೊತ್ಕೊಂಡು ಬಂದಂತಹ ಒಬ್ಬ ಹುಡುಗ ರವಿ ವರ್ಮಾ. ನಾವಿಬ್ಬರು ಒಟ್ಟೊಟ್ಟಿಗೆ ಚಿತ್ರರಂಗಕ್ಕೆ ಬಂದದ್ದು. ಬೈಕ್, ಕಾರು, ಜಂಪ್ಸ್ ಏನೇ ಇದ್ರು ಎವರೇ ಮಾಡ್ತಿದ್ರು. ಚಂದು ಸಿನಿಮಾದ ಶೂಟಿಂಗ್ ನಲ್ಲಿ ನೀವೇನೋ ಗ್ರೌಂಡ್ ನಲ್ಲಿ ಡೈಲಾಗ್ ಹೇಳಿದ್ರಲ್ಲ, ಅದಕ್ಕಿಂತ ಕೆಟ್ಟದಾಗಿ ಬಯಸ್ಕೊಂಡಿದ್ದಾರೆ. ಚಂದು ಸಿನಿಮಾ ಟ್ರೈನ್ ನಲ್ಲಿ ಬಹುತೇಕ ಇವರು ಜೀವ ಕಳೆದುಕೊಳ್ಳುತ್ತಿದ್ರು. ನನ್ನ ಕಣ್ಣ ಎದುರಿಗೆ ಬೈಕ್ ಜಂಪ್ ಓವರ್ ಆಗಿ ಮಾಡುವುದಕ್ಕೆ ಹೋಗಿ ಬಾಕ್ಸ್ ಮಿಸ್ ಆಗಿ ಲಾಸ್ಟ್ ಎಡ್ಜ್ ಅಲ್ಲಿ ಬಿದ್ದಿದ್ರು. ಅವರನ್ನ ಬಿದ್ದಿದ್ದು ಎದ್ದಿದ್ದು ಎಲ್ಲವನ್ನ ನೋಡಿದ್ದೇನೆ ಎಂದು ರವಿ ವರ್ಮಾ ಅವರ ಬಗ್ಗೆ ಕಿಚ್ಚ ಸುದೀಪ್ ಹೇಳಿದ್ದಾರೆ. ಇದಾದ ಬಳಿಕ ತನಗೆ ಬೈಗುಳವನ್ನ ಕಲಿಸ್ಕೊಟ್ಟಿದ್ದೆ ಜೋಗಿ ಪ್ರೇಮ್ ಎಂದು ಹೇಳಿದ್ದಾರೆ. ಪ್ರೇಮ್ ವಿಚಾರಕ್ಕೆ ಬರ್ತೇನೆ. ಅವರು ಬಂದು ಹೀಗೇನೋ ನನಗೆ ಹೇಳಿದ್ರು, ಅವರೇನೋ ಆವೇಶದಲ್ಲಿ ಹೇಳಿದ್ರು ಅಂತ. ಆವೇಶದಲ್ಲೇನು ಹೇಳ್ತಿರ್ಲಿಲ್ಲ. ಕತೆ ಹೇಳುವಾಗ ಅಮ್ಮ, ಅಕ್ಕ ಎಲ್ಲರನ್ನ ತರ್ತಾರೆ. ನಮಗೆ ಕತೆ ಕೇಳಬೇಕು, ಬೈಗುಳಗಳನ್ನ ಕೇಳ್ಬೇಕು ಗೊತ್ತಾಗಲ್ಲ. ಕೆಲವೊಮ್ಮೆ ನನಗೆ ಬೈತಿದ್ದಾರ ಅಂತ ಅನ್ಸುತ್ತೆ. ಒಮ್ಮೆ ಕತೆ ಮುಗಿಯುವ ತನಕ ತಡೆದುಕೊಂಡೆ. ಪ್ರೇಮ್ದು ಒಂದು ಸ್ಟೈಲ್ ಇದೆ. ಅವರು ಕತೆ ಹೇಳುವಾಗ ಬಿಲ್ಡಪ್ ಜಾಸ್ತಿ. ಒಂದು ಡೈಲಾಗ್ ಹೇಳ್ತಾರೆ, ಕಂಟಿನ್ಯೂ ಮಗ ಅಂತಾರೆ. ನನಗೆ ಡೈಲಾಗ್ ಕೇಳ್ಬೇಕೋ ಕತೆ ಕೇಳ್ಬೇಕೋ ಗೊತ್ತಾಗಲ್ಲ ಎಂದು ಕಿಚ್ಚ ಸುದೀಪ್ ಹೇಳ್ತಾರೆ. ಹಾಗೆ ಸಿಸಿಎಲ್ ಪಂದ್ಯದ ವೇಳೆ ಕೆಟ್ಟ ಪದವನ್ನ ಬಳಸಿದ್ದಕ್ಕೂ ಜೋಗಿ ಪ್ರೇಮ್ ಅವರೇ ಕಾರಣವೆಂದು ಹೇಳಿದ್ದಾರೆ. ಮೊನ್ನೆ ನನ್ನದು ರೀಲ್ ಏನ್ ಬಂತು, ಅದಕ್ಕೆ ನನ್ನ ಗುರುಗಳು ಪ್ರೇಮ್ ನೋಡಿ. ಈ ಡೈಲಾಗ್ ಅನ್ನ ಮೊದಲು ಸೆಲೆಬ್ರೇಟ್ ಮಾಡಿದ ವ್ಯಕ್ತಿ ಇವರು ತಾನೆ. ನಾಳೆ ಸೆಮಿಫೈನಲ್ ನಲ್ಲಿ ಏನಾದ್ರೂ ಪದಗಳು ಬಂದ್ರೆ ಅದಕ್ಕೆ ಇವರೇ ಪ್ರೇರಣೆ, ಅದರಲ್ಲಿ ನಮ್ಮದೇನು ಇರೋದಿಲ್ಲ ಎಂದು ಕಿಚ್ಚ ಸುದೀಪ್ ಜೋಗಿ ಪ್ರೇಮ್ ಕಡೆಗೆ ಬೊಟ್ಟು ಮಾಡಿ ತೋರಿಸಿದ್ದಾರೆ. ಇದಕ್ಕೆ ಪ್ರೇಮ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.